ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ರಾತ್ರಿ ಸುಮಾರು 85 ಕುಟುಂಬಗಳು ಅಂದ್ರೆ 85 ಫ್ಯಾಮಿಲೀಸ್ ಹೇಳ್ದಂಗೆ ಕೇಳ್ದಂಗೆ ಈ ಜಾಗನ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ. ಹೋಗೋರು ಹೋಗ್ತಾರೆ, ಹೋಗಬೇಕಾದ್ರೆ ಈ ಒಂದು ಜಾಗ ಜೀವನಾನೇ ನಡ್ಸಕ್ಕೆ ಲಾಯಕ್ಕಾಗದಿರುವಂತಹ ಗ್ರಾಮ ಆಗ್ಬಿಡ್ಲಿ ಅಂತ ಶಾಪನ ಹಾಕಿ ಹೊರಟೋಗ್ತಾರೆ. ಇವರ ತಾರೀಫ್ ಏನಿರುತ್ತೆ ಅಂದ್ರೆ ಟ್ಯಾಕ್ಸ್ ಏನಿರುತ್ತೆ ಅದನ್ನ ದುಪ್ಪಟ್ಟು ಮಾಡ್ತಾನೆ. ಇವ್ರ ಹತ್ರ ಹೆಂಗಿತ್ತು ಸಂಪತ್ತಿದೆ, ಕಟ್ಲಿ ಜಾಸ್ತಿನೇ ಅನ್ನೋ ಒಂದು ದುರಾಸೆ ಈತನದಾಗಿರುತ್ತೆ. ರಾತ್ರಿ ಎಲ್ಲರೂ ಈ ಊರ್ನ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ, ನಾಳೆ ಆತ ಬರೋಷ್ಟರಲ್ಲಿ ಈ ಹಳ್ಳಿನಲ್ಲಿ ಯಾರು ಇರೋದೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಕುಲ್ಧಾರದ ಗ್ರಾಮಸ್ಥರು. ರಾತ್ರಿ ಸುಮಾರು 85 ಕುಟುಂಬಗಳು ಅಂದ್ರೆ 85 ಫ್ಯಾಮಿಲೀಸ್ ಹೇಳ್ದಂಗೆ ಕೇಳ್ದಂಗೆ ಈ ಜಾಗನ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ. ಹೋಗೋರು ಹೋಗ್ತಾರೆ, ಹೋಗಬೇಕಾದ್ರೆ ಈ ಒಂದು ಜಾಗ ಜೀವನಾನೇ ನಡ್ಸಕ್ಕೆ ಲಾಯಕ್ಕಾಗದಿರುವಂತಹ ಗ್ರಾಮ ಆಗ್ಬಿಡ್ಲಿ ಅಂತ ಶಾಪನ ಹಾಕಿ ಹೊರಟೋಗ್ತಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಜಾಗಕ್ಕೆ ಸಾಯಂಕಾಲ 6 ಗಂಟೆ ಆದ ನಂತರ ಯಾರೂ ಸಹ ಹೋಗಬಾರ್ದು ಅಂತ ನಿಷೇಧಾಜ್ಞೆ ಹೂಡಿದೆ. ಅವತ್ತಿನಿಂದ ಇವತ್ತಿನ ತನಕ ಈ ಜಾಗದಲ್ಲಿ ಯಾರು ನೆರೆ ಹೂಡ್ಲಿಕ್ಕೆ ಆಗಿಲ್ಲ. ಅಸಲಿಗೆ ಈ ಜಾಗನಾದ್ರೂ ಯಾವ್ದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದೆ. ದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ನಾಟ್ ಜಸ್ಟ್ ಇನ್ ಇಂಡಿಯಾ ಬಟ್ ಇನ್ ಎಂಟೈರ್ ಏಷ್ಯಾ. ಕುಲ್ಧಾರ, ದ ಹಾಂಟೆಡ್ ವಿಲೇಜ್. ಕುಲ್ಧಾರ ರಾಜಸ್ಥಾನದ ಜೈಸಲ್ಮೇರ್ ಹತ್ರ ಇರುವಂತಹ ಈ ಒಂದು ಪುಟ್ಟ ಹಳ್ಳಿ ಕಾಕ್ನಿ ನದಿ ತೀರದಲ್ಲಿರುತ್ತೆ. ಈ ಒಂದು ನದಿಯ ತೀರದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ಈ ಒಂದು ಪುಟ್ಟ ಹಳ್ಳಿ ಅಂದ್ರೆ ಕುಲ್ಧಾರನ ಕಟ್ಕೊಂಡು ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾ ಇರ್ತಾರೆ. 13ನೇ ಶತಮಾನದಲ್ಲಿ ಬೆಳಕಿಗೆ ಬರುತ್ತೆ ಈ ಒಂದು ಗ್ರಾಮ. 13ನೇ ಶತಮಾನದಿಂದ 18ನೇ ಶತಮಾನದ ತನಕ ಬಹಳ ಅಚ್ಚುಕಟ್ಟಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ಪಾಲಿವಾಲ್ ಬ್ರಾಹ್ಮಣರು. 18ನೇ ಶತಮಾನದಲ್ಲಿ ಆಗಿನ ಕಾಲದ ರಾಜ ಈ ಒಂದು ಗ್ರಾಮಕ್ಕೆ, ಜೈಸಲ್ಮೇರ್ ಗ್ರಾಮಕ್ಕೆ ಒಬ್ಬ ಮಂತ್ರಿಯನ್ನ ನೇಮಿಸ್ತಾರೆ. ಅವನೇ ಸಾಲಿಂ ಸಿಂಗ್. ಈತ ಬಹಳ ದುಷ್ಟ ಆಗಿರ್ತಾನೆ, ಯಾರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇರೋದಿಲ್ಲ. ಈತ ಸಾಲಿಂ ಸಿಂಗ್ ಕುಲ್ಧಾರಕ್ಕೆ ಒಂದು ಬಿರುಗಾಳಿಯಂತೆ ಬಂದು ಸೇರ್ಕೊಂತಾನೆ. ಬಹಳ ಸುಖ ಸಂಪತ್ತಿನಿಂದ ತುಂಬಿರುತ್ತೆ ಕುಲ್ಧಾರ. ಇದಕ್ಕೆ ಕಣ್ಣು ಹಾಕಿದಂತಹ ಸಾಲಿಂ ಸಿಂಗ್ ಇವರ ತಾರೀಫ್ ಏನಿರುತ್ತೆ ಅಂದ್ರೆ ಟ್ಯಾಕ್ಸ್ ಏನಿರುತ್ತೆ ಅದನ್ನ ದುಪ್ಪಟ್ಟು ಮಾಡ್ತಾನೆ. ಇವ್ರ ಹತ್ರ ಹೆಂಗಿದ್ರು ಸಂಪತ್ತಿದೆ, ಕಟ್ಲಿ ಜಾಸ್ತಿನೇ ಅನ್ನೋ ಒಂದು ದುರಾಸೆ ಈತನದಾಗಿರುತ್ತೆ. ಹೀಗಿರೋ ಸಂದರ್ಭದಲ್ಲಿ ಆತ ಒಂದು ದಿನ ಈ ಪಾಲಿವಾ ಬ್ರಾಹ್ಮಣರ ಮುಖ್ಯಸ್ಥ ಏನಿರ್ತಾನೆ ಆತನ ಮಗಳ ಮೇಲೆ ಈತನ ಕಣ್ ಬೀಳುತ್ತೆ. ಆಕೆ ತುಂಬಾ ಸುಂದರವಾದಂತ ಯುವತಿ ಆಗಿರ್ತಾಳೆ. ಆಕೆನ ತುಂಬಾ ಇಷ್ಟಪಡ್ತಾನೆ ಸಾಲಿಂ ಸಿಂಗ್. ಆಕೆ ಹಿಂದ್ ಬೀಳ್ತಾನೆ. ನನ್ನ ಮದುವೆ ಮಾಡ್ಕೊ, ನೀನ್ ನನ್ನ ಜೊತೆ ಬಂದ್ಬಿಡು, ನಾನು ನಿನ್ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ಒಂದು ಆಸೆ ಮೂಡ್ತಾನೆ. ಆದ್ರೆ ಆಕೆ ಇದಕ್ಕೆಲ್ಲ ತಲೆಬಾಗೋದಿಲ್ಲ. ಸೀದಾ ಹೋಗಿ ಮನೆಯಲ್ಲಿ ವಿಷಯನ ಹೇಳ್ತಾಳೆ. ಸಾಲಿಂ ಸಿಂಗ್ ಇದಕ್ಕೆಲ್ಲ ಕೇರೆ ಮಾಡೋದಿಲ್ಲ. ಸೀದಾ ಹಳ್ಳಿಗೆ ನುಗ್ಗಿ, ನಾನು ಆ ಹುಡುಗಿನ ಇಷ್ಟಪಡ್ತಾ ಇದೀನಿ, ಆ ಹುಡುಗಿ ನನಗೆ ಬೇಕೇ ಬೇಕು, ನೀವು ಆಕೆನ ನಾನು ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ತೆರಿಗೆನ ಇನ್ನಷ್ಟು ದುಪ್ಪಟ್ಟ ಮಾಡ್ತೀನಿ, ನಿಮಗೆ ಕೊಡಬಾರ್ದು ಕಷ್ಟಗಳನ್ನ ಕೊಡ್ತೀನಿ, ಈ ಹಳ್ಳಿನಲ್ಲಿ ನಾನು ಯಾರನ್ನೂ ಬದುಕಕ್ಕೆ ಬಿಡೋದಿಲ್ಲ ಅಂತ ಧಮ್ಕಿ ಹಾಕಿ ಹೊರಟೋಗ್ತಾನೆ. ಸುಮಾರು ದಿನ ಇದೇ ರೀತಿ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಆತ ಹಿಂಸೆ ಕೊಡ್ತಾನೆ ಇರ್ತಾನೆ. ಇದನ್ನ ಸಹಿಸ್ಕೊಂಡು ಹಳ್ಳಿಯವ್ರಿಗೆಲ್ಲ ಸಾಕಾಗ್ಬಿಟ್ಟಿರುತ್ತೆ. ಒನ್ ಫೈನ್ ಡೇ ಆತ ಹಳ್ಳಿಗೆ ಬಂದು, ಆಗಿದ್ದಾಗ್ಲಿ ನೀವು ಒಪ್ಲಿ ಬಿಡ್ಲಿ, ನಾಳೆ ನೀವೇ ಆಕೆನ ಕರ್ಕೊಂಬಂದು ನನ್ನ ಜೊತೆ ಬಿಟ್ಟಿಲ್ಲ ಅಂದ್ರೆ ನಾನೇ ಹಳ್ಳಿಗೆ ನುಗ್ಗಿ ಬಲವಂತ ಮಾಡೋದು ಸರಿ, ಆಕೆನ ನಾನು ಕರ್ಕೊಂಡು ಹೋಗಿ ಮದುವೆ ಹಾಕ್ತೀನಿ ಅನ್ನೋ ಧಮ್ಕಿನ ಹಾಕಿ ಆ ಜಾಗದಿಂದ ಹೊರಟೋಗ್ತಾನೆ. ಊರವರೆಲ್ಲ ದೇವಸ್ಥಾನದಲ್ಲಿ ಸೇರ್ಕೊಂತಾರೆ. ಯಾರಿಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಎಲ್ಲಾರ್ಗೂ ಈತ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇರುತ್ತೆ. ಆದ್ರೆ ಅವರ ಸ್ವಾಭಿಮಾನ ಆ ಭಯಕ್ಕಿಂತ ಜಾಸ್ತಿ ಇರುತ್ತೆ. ಆಗಿದ್ದಾಗ್ಲಿ ಆತನ ದುರಾಸೆಗೆ ನಮ್ಮ ಹಳ್ಳಿಯ ಹುಡುಗಿಯ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಇಡೀ ಹಳ್ಳಿಯ ಜನ ಬರ್ತಾರೆ. ಆಗ ನಿರ್ಧಾರ ಮಾಡೋದೆ, ರಾತ್ರಿ ಎಲ್ಲರೂ ಈ ಊರ್ನ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ, ನಾಳೆ ಆತ ಬರೋಷ್ಟರಲ್ಲಿ ಈ ಹಳ್ಳಿನಲ್ಲಿ ಯಾರು ಇರೋದೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಕುಲ್ಧಾರದ ಗ್ರಾಮಸ್ಥರು.
ಕುಲ್ಧಾರದ ಗ್ರಾಮಸ್ಥರು ಕುಲ್ಧಾರವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಏನೇನ್ ನಡೀತು ಅಂತ ಹೇಳೋದಕ್ಕೆ ಹಲವಾರು ಫೋಕ್ ಸ್ಟೋರೀಸ್ಗಳು ಹುಟ್ಕೊಂಡಿದ್ದಾವೆ. ಅಂದ್ರೆ ಹಲವಾರು ಕಥೆಗಳು ಈ ಸಂದರ್ಭಕ್ಕೆ ಅನುಗುಣವಾಗಿ ಹುಟ್ಕೊಂಡಿದ್ದಾವೆ. ಅದರಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಈ 85 ಕುಟುಂಬಗಳು ಅಂದ್ರೆ 85 ಫ್ಯಾಮಿಲೀಸ್ ಏನು ಈ ಒಂದು ಗ್ರಾಮನ ತೊರೆದು ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಅಲ್ಲಿಂದ ಹೋಗ್ತಾ ಇದ್ದಂತಹ ಪಿಲ್ವಾರ್ ಬ್ರಾಹ್ಮಣರು ಈ ಜಾಗಕ್ಕೆ ಇಲ್ಲಿ ಯಾರೋ ಜೀವನನೇ ನಡೆಸಬಾರ್ದು, ಈ ಜಾಗ ಜೀವನ ನಡೆಸಕ್ಕೆ ಯೋಗ್ಯವಾಗದಿರುವಂತಹ ಜಾಗ ಆಗ್ಬಿಡ್ಲಿ ಅಂತ ಶಾಪನ ಹಾಕಿ ಆ ಜಾಗನ ಬಿಟ್ಟು ಹೊರಟೋಗಿದ್ದಾರೆ. ಆದ್ರಿಂದ ಇವತ್ತಿನ ತನಕ ಆ ಜಾಗ ಅಬ್ಯಾಂಡನ್ ಆಗಿ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿಸ್ನ ಅಟ್ರಾಕ್ಟ್ ಮಾಡ್ಕೊಂಡಿದ್ದಾವೆ ಅನ್ನೋದು ಕೆಲವೊಬ್ಬರ ನಂಬಿಕೆ. ಇನ್ನ ಕೆಲವ್ರು ಹೇಳೋ ಪ್ರಕಾರ ಈ ಒಂದು ಫ್ಯಾಮಿಲೀಸ್ ಏನ್ ಹೊರಟು ಜೈಸಲ್ಮೇರ ಸೇರಕ್ಕೂ ಮುಂಚೆನೆ ಒಂದು ಸುರಂಗ ಮಾರ್ಗದಲ್ಲಿ ಅವರೆಲ್ಲ ಹೋಗ್ತಾ ಇರ್ತಾರೆ ತಪ್ಪಿಸ್ಕೊಂಡು. ಆ ಸಂದರ್ಭದಲ್ಲಿ ಅಲ್ಲಿ ಭೂಕಂಪ ಆಯ್ತು. ಅಷ್ಟೂ ಜನದ ಮೇಲೂ ಸುರಂಗ ಮಾರ್ಗ ಕುಸಿದು ಬಿದ್ದು 85 ಜನರು ಅಲ್ಲೇ ನೆಲ ಸಮಾಧಿ ಆಗೋದು, ಎಲ್ಲ ಅಲ್ಲೇ ಸತ್ ಹೋದ್ರು ಅನ್ನೋದು ಇನ್ನ ಕೆಲವರು ಹೇಳ್ತಾರೆ. ಅಂಡ್ ಅವರ ಆತ್ಮಗಳೇ ಈ ಒಂದು ಗ್ರಾಮನ ಇವತ್ತಿನ ತನಕ ಹಾಂಟ್ ಮಾಡ್ತಾ ಇದೆ ಅನ್ನೋದು ಇನ್ನ ಕೆಲವರ ನಂಬಿಕೆ. ಮತ್ತಷ್ಟು ಜನ ಇನ್ನೇನು ಹೇಳ್ತಾರೆ ಅಂದ್ರೆ, ಅರ್ಧ ಹಳ್ಳಿಯಷ್ಟು ಜನ ಖಾಲಿ ಮಾಡಿಕೊಂಡು ಹೊರಟೋಗಿರ್ತಾರೆ. ಆ ಹಳ್ಳಿಯ ಮುಖ್ಯಸ್ಥ, ಅದೇ ಬ್ರಾಹ್ಮಣನ ಮುಖ್ಯಸ್ಥ ಮತ್ತು ಅವನ ಮಗಳೆಲ್ಲ ಹೊರಟೋಗಿರ್ತಾರೆ. ಇನ್ನ ಅರ್ಧದಷ್ಟು ಜನ ಇನ್ನ ಖಾಲಿ ಮಾಡುವ ಸಂದರ್ಭದಲ್ಲಿ ಸಾಲಿಂ ಸಿಂಗ್ ಹಳ್ಳಿಗೆ ಅವನ ಸೇನೆ ಜೊತೆ ಬಂದು ಇದ್ದಂತಹ ಜನರನ್ನ ಕೂಡ್ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾನೆ. ಈ ವಿಷಯ ಗೊತ್ತಾದಂತಹ ಆ ಮುಖ್ಯಸ್ಥನ ಮಗಳು ವಾಪಸ್ ಅವ್ರಿಗೋಸ್ಕರ ಹಳ್ಳಿಗೆ ಬರ್ತಾಳೆ. ಆಗ ಆಕೆ ಎಲ್ಲರನ್ನೂ ನೋಡಿ, ಅವರು ಪ್ರಾಣ ಬಿಟ್ಟಿರೋದನ್ನು ನೋಡಿ ಸಾಲಿಂ ಸಿಂಗ್ನ ಮುಂದೆನೆ ಆಕೆ ಆತ್ಮಹತ್ಯೆ ಮಾಡಿಕೊಂಡು ಶಾಪ ಹಾಕಿ ಆ ಜಾಗಕ್ಕೆ ಸತ್ತು ಹೋಗ್ತಾಳೆ. ಆ್ಯಂಡ್ ಇವತ್ತಿಗೂ ಆ ಜಾಗದಲ್ಲಿ ಆಕೆ ಮತ್ತು ಅಲ್ಲಿ ಪ್ರಾಣ ಬಿಟ್ಟಂತಹ ಗ್ರಾಮಸ್ಥರ ಆತ್ಮಗಳು ಆ ಒಂದು ಜಾಗನ ಹಾಂಟ್ ಮಾಡ್ತಾ ಇದೆ ಅಂತ ಇನ್ನಷ್ಟು ಜನ ನಂಬ್ತಾರೆ. ಈ ಇಷ್ಟು ಕಥೆಗಳಲ್ಲಿ ನಿಜ ಯಾವುದು ಇಲ್ಲ ಬರೀ ಕಥೆ ಯಾವುದು ಅಂತ ಇವತ್ತಿನ ತನಕ ಯಾರಿಗೂ ಗೊತ್ತಾಗೇ ಇಲ್ಲ. ಬಟ್ ಸತ್ಯ ಏನು ಅಂದರೆ, ಈ ಒಂದು ಜಾಗದಲ್ಲಿ ನೆಗೆಟಿವ್ ಪವರ್ಸ್ ತುಂಬ ಆಕ್ಟಿವ್ ಆಗಿದೆ ಅನ್ನೋದು ಸೈಂಟಿಫಿಕಲಿ ಪ್ರೂವನ್ ಆಗಿದೆ. 2002ನಲ್ಲಿ ಕೆಲವೊಂದು ಗೌರ್ಮೆಂಟ್ ನೇಮತಿ ಮಾಡಿದ್ದಂತಹ ಇನ್ವೆಸ್ಟಿಗೇಟರ್ಸ್ ಅಲಾಂಗ್ ವಿತ್ ಫ್ರೆಂಚ್ ಇನ್ವೆಸ್ಟಿಗೇಟರ್ಸ್ ಈ ಒಂದು ಜಾಗಕ್ಕೆ ರಿಸರ್ಚ್ ಅಥವಾ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಈ ಒಂದು ಜಾಗದಲ್ಲಿ ಹೈ ಅಮೌಂಟ್ ಆಫ್ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಅಂದರೆ ನೆಗೆಟಿವ್ ಪವರ್ಸ್ ಇಲ್ಲಿ ತುಂಬ ಇದೆ ಅಂತ ಸೈಂಟಿಫಿಕಲಿ ಪ್ರೂಫ್ ಸಿಗುತ್ತೆ. ಈ ಒಂದು ಜಾಗ ನಿಜವಾಗ್ಲೂ ಹಾಂಟೆಡ್ ಅಂತ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೂವ್ ಮಾಡಿದ್ದಾರೆ. ಇದಿಷ್ಟೆಲ್ಲ ಆದ್ಮೇಲೂ ಸಹ 2002 ಎಂಡಲ್ಲಿ 4 ಜನರ ಒಂದು ಗುಂಪು, ಯುವಕರ ಗುಂಪು, ಇಲ್ಲಿ ಏನೂ ಇಲ್ಲ, ಇವೆಲ್ಲ ಕಟ್ಟುಕತೆಗಳು, ಇದನ್ನು ನಾವು ಪ್ರೂವ್ ಮಾಡ್ತೀವಿ ಅಂತ ರಾತ್ರಿಯಾದ ನಂತರ ಈ ಒಂದು ಜಾಗಕ್ಕೆ ಹೋಗಿ ವಾಪಸ್ಸೇ ಬರ್ದೇ ಇರುವಂಥ ಒಂದು ಉದಾಹರಣೆ ಇದೆ. ಇವತ್ತಿಗೂ ಈ 4 ಜನ ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವರ ಸರ್ಚ್ ಆಪರೇಷನ್ ಇವತ್ತು ಒಂದು ಓಪನ್ ಕೇಸ್. ಭಾರತದ ಒಂದು ಪ್ರತಿಷ್ಠಿತ ನ್ಯಾಷನಲ್ ಚಾನೆಲ್ ಈ ಒಂದು ಜಾಗದಲ್ಲಿ ರಿಯಾಲಿಟಿ ಶೋ ಮಾಡಬೇಕು ಅಂತ ಒಂದು ಎಪಿಸೋಡ್ನ ಕ್ರಿಯೇಟ್ ಮಾಡಲಿಕ್ಕೆ 3-4 ಜನ ಹುಡುಗಿರ್ನ ಕಂಟೆಂಟ್ಗೋಸ್ಕರ ಈ ಒಂದು ಜಾಗಕ್ಕೆ ಕಳಿಸುತ್ತೆ. ಎಪಿಸೋಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಈ ಹುಡುಗಿರ ಜೊತೆ ಸಿಕ್ಕಾಪಟ್ಟೆ ಪ್ಯಾರನಾರ್ಮಲ್ ಎನ್ಕೌಂಟರ್ಸ್ ಆಗುತ್ತೆ. ಎಪಿಸೋಡ್ ಕಂಪ್ಲೀಟೇ ಮಾಡದಿರೋ ಹಾಗೆ ಆ ಜಾಗನ ಬಿಟ್ಟು ಇಮ್ಮಿಡಿಯೇಟಾಗಿ ಖಾಲಿ ಮಾಡಿಕೊಂಡು ಪ್ರತಿಯೊಬ್ಬರು ಕ್ರೂ ಮೆಂಬರ್ಸ್ ಆ ಜಾಗದಿಂದ ಹೊರಟು ಬಂದುಬಿಡ್ತಾರೆ. ಇನ್ನೊಂದು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಷನ್ ಟೀಮ್ ಆಚೆ ಕಡೆಯಿಂದಾನೇ ಸಾಯಂಕಾಲ ಆದಮೇಲೆ ಈ ಒಂದು ಜಾಗಕ್ಕೆ ಡ್ರೋನ್ನ ಬಿಡುತ್ತೆ. ಡ್ರೋನ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಯಾರೋ ಕೆಳಗಡೆ ಎತ್ತು ಬಿಸಾಕ್ದಂಗೆ ಕೆಳಗಡೆ ನೆಲ ಕಚ್ಚಿಬಿಡುತ್ತೆ. ಅದು ಹೇಗಿತ್ತು ಅಂದರೆ, ಆ ಜಾಗಕ್ಕೆ ಡ್ರೋನ್ ಹೋಗೋ ಪರ್ಮಿಷನ್ನೇ ಇಲ್ದಿರೋ ಹಾಗೆ ಆ ಒಂದು ಡ್ರೋನ್ ನೆಲ ಕಚ್ಚಿರುತ್ತೆ. ಅಸಲಿಗೆ ಆ ಡ್ರೋನ್ನ ಕೆಳಗಡೆ ಎಳೆದು ಬಿಸಾಕ್ದೋರಾದ್ರು ಯಾರು? ರೆಕಾರ್ಡಿಂಗಲ್ಲಿ ಏನು ಇರೋದೇ ಇಲ್ಲ. ಇದೇ ರೀತಿ ನೋಡ್ಕೊಂಡು ಹೋದರೆ ಈ ಒಂದು ಜಾಗ ಪ್ಯಾರನಾರ್ಮಲಿ ಹಾಂಟೆಡ್ ಆಗಿದೆ ಅನ್ನೋದಕ್ಕೆ ನಮಗೆ ಹಲವಾರು ನಿದರ್ಶನಗಳು, ಅಂದರೆ ಹಲವಾರು ಪ್ರೂಫ್ ಆ್ಯಂಡ್ ಎಕ್ಸಾಂಪಲ್ಸ್ ಸಿಗ್ತಾನೆ ಹೋಗ್ತವೆ. ಅಲ್ಟಿಮೇಟ್ಲಿ ಇಂಡಿಯನ್ ಗೌರ್ಮೆಂಟೇ ಈ ಒಂದು ಜಾಗ ಸೂರ್ಯಾಸ್ತ ಅಂದರೆ ಸನ್ಸೆಟ್ ಆದಮೇಲೆ
ಹೋಗಲಿಕ್ಕೆ ಅಥವಾ ಇರಲಿಕ್ಕೆ ಲಾಯಕ್ಕೆ ಇಲ್ಲ ಅಂತ ಡಿಸೈಡ್ ಮಾಡಿ 6 ಗಂಟೆ ಆದಮೇಲೆ ಈ ಜಾಗಕ್ಕೆ ಯಾರು ಹೋಗಲೇಬಾರ್ದು ಅಂತ ಪ್ರಾಹಿಬಿಟ್ ಮಾಡಿದ್ದಾರೆ. ಸೂರ್ಯೋದಯಕ್ಕೂ ಮುಂಚೆ ಸೂರ್ಯಾಸ್ತ ಅಂದರೆ ಸನ್ಸೆಟ್ ಆದಮೇಲೆ ಈ ಜಾಗಕ್ಕೆ ಹೋಗೋದು ಈಸ್ ಹೈಲಿ ರೆಸ್ಟ್ರಿಕ್ಟೆಡ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಎಪಿಸೋಡ್ ಏಷ್ಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಕುಲ್ಧಾರ. ಈ ಒಂದು ಜಾಗದ ಕಥೆ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೇರ್ ಮಿಸ್ಟ್ರಿ ಅವೇಟ್ಸ್.